ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ತಾಲೂಕಿನಾದ್ಯಂತ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಭೂಕುಸಿತ ಹಾಗೂ ಮನೆಗಳ ಗೋಡೆ ಕುಸಿತ ಉಂಟಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ. ಇಂದು ಮುಂಜಾನೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕೊಲ್ಲಳ್ಳಿಯ ಬಳಿ 25 ಅಡಿಯಷ್ಟು ಎತ್ತರಕ್ಕೆ ಮಣ್ಣು ಹಾಕಿ ನಿರ್ಮಾಣ ಮಾಡಿದ್ದ ರಾಷ್ಟ್ರೀಯ ಹೆದ್ದಾರಿ 75ರ ತಡೆಗೋಡೆ ಸುಮಾರು 500 ಮೀಟರ್ ಅಷ್ಟು ಕುಸಿದ ಕಾರಣ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೂ ಇದೇ ರೀತಿ ಮಳೆ ಮುಂದುವರೆದರೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಹೆಚ್ಚಿದೆ ಎಂದು ಅಲ್ಲಿನ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ತಿಳಿಸಿದ್ದಾರೆ. ಇದೇ ರೀತಿ ಸುರಿಯುತ್ತಿರುವ ಭಾರಿ ಮಳೆಗೆ ಸಕಲೇಶಪುರದ ಹೇಮಾವತಿ ಹೊಳೆಯ ದಡದಲ್ಲಿ ಇರುವ ಹೊಳೆಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಊಟದ ಹಾಲ್ನ ಮೇಲೆ ಒಣಗಿದ ಮರ ಬಿದ್ದ ಪರಿಣಾಮ ಹಾಲ್ನ ಮೇಲ್ಛಾವಣಿ ಹಾನಿಗೊಂಡಿದೆ ಎಂದು ದೇವಸ್ಥಾನದ ಅರ್ಚಕರು ಹಾಗೂ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ. ಮಳೆಯ ಅಬ್ಬರಕ್ಕೆ ಕುಶಲನಗರ ಬಡಾವಣೆಯ ಬಿಲಾಲ್ ಮಸೀದಿಯ ಬಳಿ ಇರುವ ಖಲೀಲ್ ಎಂಬುವರ ಮನೆ ಅತಿಯಾದ ಮಳೆಗೆ ಬಿದ್ದು ಹೋಗಿದ್ದು, ಇದೇ ರೀತಿ ಮಳೆ ಮುಂದುವರಿದರೆ ಸಂಪೂರ್ಣ ನೆಲಸಮವಾಗುವ ಭೀತಿ ಎದುರಾಗಿದ್ದು, ಕೂಡಲೇ ಪುರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂದು ಸಂತ್ರಸ್ತ ಖಲೀಲ್ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ. ತಾಲೂಕಿನ ಆನುಬಾಳು ಹೋಬಳಿಯ ಹೆಗ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಂಕ್ಲಾಪುರ ಮಠದ ಮಾರ್ಗವಾಗಿ ಹೋಗುವ ಹೆಗ್ಗದ್ದೆಗೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಅತಿಯಾದ ಮಳೆಗೆ ಕೊಚ್ಚಿ ಹೋಗಿದ್ದು, ಈ ಸೇತುವೆ ಕಳೆದ ವರ್ಷ ಪ್ರಧಾನಮಂತ್ರಿ ಯೋಜನೆಯಲ್ಲಿ ನಿರ್ಮಿಸಿದ ಸೇತುವೆಯಾಗಿದ್ದು, ಈ ಹಿಂದೆ ಶಾಸಕರ ಗಮನಕ್ಕೂ ಸಹ ಈ ಸೇತುವೆ ಬಗ್ಗೆ ಗಮನಕ್ಕೆ ತರಲಾಗಿತ್ತು. ಆದರೆ ನಿರಂತರ ಮಳೆಗೆ ಇದೀಗ ಸೇತುವೆ ಕೊಚ್ಚಿ ಹೋಗಿದ್ದು, ಗ್ರಾಮಸ್ಥರು ಗ್ರಾಮಕ್ಕೆ ತಿರುಗಾಡಲು ಸಂಪರ್ಕವೇ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈಗಾಗಲೇ ಮಳೆಯಿಂದ ಹೇಮಾವತಿ ಸೇತುವೆ ನೀರಿನ ಮಟ್ಟ 7 ಅಡಿಯಷ್ಟು ನೀರಿನ ಮಟ್ಟ ಏರಿದ್ದು, ಇದೇ ರೀತಿ ಮಳೆ ನಿರಂತರವಾಗಿ ಮುಂದುವರೆದರೆ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲ ಮೇಲೇರಿ ಗರ್ಭಗುಡಿಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯವರ ಅವೈಜ್ಞಾನಿಕ ಒಂದು ಕಾಮಗಾರಿಯಿಂದಾಗಿ ಇವತ್ತು ಕೊಲ್ಲಳ್ಳಿ ಸಮೀಪ ಏನು ರಾಷ್ಟ್ರೀಯ ಹೆದ್ದಾರಿಗೆ ನಿರ್ಮಿಸಲಾಗಿದ್ದಂತಹ ತಡೆಗೋಡೆ ಇವತ್ತು ಅತಿಯಾದ ಮಳೆಗೆ ಕುಸಿದು ಬಿದ್ದಿದೆ. ಮಲೆನಾಡಿನಲ್ಲಿ ಈ ರೀತಿ ಮಳೆ ಬರೋ ಮುನ್ಸೂಚನೆ ಇದ್ರೂ ಕೂಡ ಈ ರೀತಿ ಒಂದು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಶೋಚನೀಯವಾದದ್ದು ಅಂತ ಹೇಳ್ಬೋದು. ಇದೇ ರೀತಿ ಮಳೆ ಮಲೆನಾಡಿನಲ್ಲಿ ಮುಂದುವರೆದ್ರೆ ಈಗ ಮುಂದುವರೆದಂತೆ ಉಳಿದಂತ ತಡೆಗೋಡೆನೂ ಕೂಡ ಬೀಳುವ ಆತಂಕ ಇದೆ. ಇಲ್ಲಿ ಪ್ರಯಾಣಿಕರು ಅನೇಕ ಸಾವಿರಾರು ವಾಹನಗಳು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಅವರ ಫ್ಯಾಮಿಲಿ ಜೊತೆ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅವರ ಪ್ರಾಣ ರಕ್ಷಣೆ ಇವತ್ತು ಯಾರು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಆದಷ್ಟು ಬೇಗ ಈ ಒಂದು ರಸ್ತೆಯನ್ನ ಸುಸಜ್ಜಿತವಾಗಿ ಮಾಡಬೇಕು. ಹಾಗೇನೆ ಈ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಈ ಕಾಮಗಾರಿಯ ವಿರುದ್ಧ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂಬತಕ್ಕಂಥದ್ದು ಇಲ್ಲಿಯ ನಾಗರಿಕರು ಮತ್ತು ಗ್ರಾಮಸ್ಥರ ಆಗ್ರಹ ಆಗಿದೆ. ಒಟ್ಟಿನಲ್ಲಿ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಮಾಡಿರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಎಂದು ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಕಲೇಶಪುರ ಆಲೂರು ಉಸ್ತುವಾರಿ ರಘುಪಾಳ್ಯ ಒತ್ತಾಯಿಸಿದ್ದಾರೆ. ರೋಡ್ ಕೆಲಸಗಳೆಲ್ಲ ಇದಾಗಿ ತುಂಬಾ ಹಾಳಾಗಿದೆ ಸರ್. ರೋಡ್ ಎಲ್ಲ ಅಂದ್ರೆ ಗಾಡಿಗಳು ಬಸ್ಗಳಿಗೆಲ್ಲ ಹೋಗಲ್ಲ, ಕೆಲಸಗಳೆಲ್ಲ ತುಂಬಾ ಡ್ಯಾಮೇಜ್ ಆಗಿ ಎಲ್ಲ ಇದಾಗಿದೆ. ಹಂಗಾಗಿ ದಯವಿಟ್ಟು ರೋಡ್ ಒಂದು ರೆಡಿ ಮಾಡ್ಕೊಡ್ಬೇಕು. ವಾಹನಗಳು ಎಲ್ಲ ಹೋಗ್ತವೆ, ಹೆಂಗಸರು ಮಕ್ಕಳೆಲ್ಲ ಹೋಗ್ತವೆ, ತುಂಬಾ ತೊಂದರೆ ಆಗುತ್ತೆ. ಅದ್ ಏನ್ ಹೇಳ ಸರ್, ಇದು ಕೆಲಸ ಮಾಡಿದ ರೋಡ್ ಎಲ್ಲ ಇದು ಮಾಡಿದ್ದಾರೆ. ಅದು ನೆಟ್ಟಿಗೆ ಮಾಡ್ತೀವಿ ಆಗ್ತಿದ್ದಿಲ್ಲ. ಇದು ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿ ಮಣ್ಣು ಹಾಕಿ ಮಾಡಿದ್ದಾರೆ ಸರ್. ಹೌದು ಸರ್, ಕೆಲಸ ಮಾಡಬೇಕಿತ್ತು, ಹಾಳು ಮಾಡಿದ್ದಾರೆ ಕೆಲಸ. ಆ ಥರ ಆಗಿದೆ ಸರ್.
ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಅವೈಜ್ಞೀಕರಣ ಕಾಮಗಾರಿಯಿಂದಾಗಿ ಕೊಲ್ಲಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಗೆ ನಿರ್ಮಿಸಲಾದ ತಡೆಗೋಡೆ ಮಳೆಗೆ ಕುಸಿದು ಬಿದ್ದಿದ್ದು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಿದ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ ಆಗ್ರಹಿಸಿದ್ದಾರೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಏನು ನೂರಾರು ಲೋಡಲ್ಲ ಸಾವಿರಾರು ಲೋಡು ಮಣ್ಣನ್ನು ಸುರಿದು ರಸ್ತೆಯಲ್ಲಿ ನೀರು ನಿಲ್ಲುವ ಹಾಗೆ ಮಾಡಿ ಒಂದು ವೈಜ್ಞಾನಿಕವಾದ ಕಾಮಗಾರಿ ಮಾಡದೆ ಅವೈಜ್ಞಾನಿಕ ರೀತಿ ಕಾಮಗಾರಿ ಮಾಡ್ತಿದ್ರು. ಈಗ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಒದಗಿಸೋ ಮುಖಾಂತರ ಈಗ ತಾರಾತುರಿಯಲ್ಲಿ ಅಧಿಕಾರಿಗಳು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಇಂಜಿನಿಯರ್ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ಗಾರೆ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ಒಂದು ಗುತ್ತಿಗೆ ಮಾಡುತ್ತಿರ್ತಕ್ಕಂಥ ಗುತ್ತಿಗೆದಾರ ಈ ಗುತ್ತಿಗೆನ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ಸಾರ್ವಜನಿಕರೆಲ್ಲ ದೂರ್ತಿರುವಂಥ ಸಂದರ್ಭ.